19ನೇ ತಾರೀಕಿಂದ ಏನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪರಿಹಾರ ಧನವನ್ನು ನಾವು ವಿತರಣೆ ಮಾಡಕ್ಕೆ ಶುರು ಮಾಡಿದ್ದೀವಿ. ನಿನ್ನೆವರೆಗೆ 17 ಜನಕ್ಕೆ ಸುಮಾರು 13 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ವಿ. ಇವತ್ತು ಒಂದೇ ದಿನ ಸುಮಾರು 11 ಜನಕ್ಕೆ 10 ಜನ ಪ್ಲಸ್ ಒಂದು ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಪತ್ರವನ್ನ ರೆಡಿ ಮಾಡಿದ್ದೀವಿ. ಒಟ್ಟು 69,69,72,342 ರೂಪಾಯಿಗಳನ್ನ ಇವತ್ತು 10 ಜನಕ್ಕೆ ನಾವು ವಿತರಣೆ ಮಾಡಿದೀವಿ. ಈ ವಿತರಣೆ ಸಂದ ಹೆಂಗೆ ಅಂತಂದ್ರೆ ನೇರವಾಗಿ RTGS ಆಗ್ತದೆ. ಚೆಕ್ ಅನ್ನ ಇಲ್ಲಿ ಕೊಟ್ಟರು ಕೂಡ RTGS ನೇರವಾಗಿ ಅರ್ಧ ಗಂಟೆ ಒಳಗಡೆ ಅವರಿಗೆ ಮಾಹಿತಿ ಬರ್ತಕ್ಕಂಥ ಕೆಲಸವನ್ನ ಕೂಡ ರೈತರ ಪರವಾಗಿ ಮಾಡ್ತಾ ಇದೀವಿ. ನಿರಂತರವಾಗಿ ಈಗ 409 ಜನ ರೈತರುಗಳು ನಮಗೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಪರಿಹಾರ ವಿತರಣೆಗೆ ಒಂದು ಕೊಟ್ಟಿದ್ದಾರೆ. ಅದರಲ್ಲಿ 169 ಜನ ಶೇರಿಂಗ್ ವಿಚಾರಕ್ಕೆ ತಂದು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಪರಿಗಣಿಸಿ ನಾವು ಮುಂದಿನ ಸೋಮವಾರದಿಂದ ಕೂಡ ಶೇರಿಂಗ್ ನಾವು ಪತ್ರವನ್ನ ಸರ್ಕಾರದಿಂದ ಪತ್ರವನ್ನ ಕೊಡ್ತೀವಿ ರೈತರುಗಳಿಗೆ. ಅದು ಕೂಡ ವಿತರಣೆ ಕಾರ್ಯಕ್ರಮ ಆಗ್ತದೆ. ನಿರಂತರವಾಗಿ ಕೆಲಸ ನಡೀತಾ ಇದೆ. ಆರಂಭದಲ್ಲಿ ಸ್ವಲ್ಪ ದಾಖಲಾತಿಗಳನ್ನ ಹೊಂದಿಸ್ಕೊಳ್ಳೋದು ಸ್ವಲ್ಪ ನಮಗೆ ಇದಾಯ್ತು, ಹಂಗಾಗಿ ಸ್ವಲ್ಪ ನಿಧಾನ ಆಗ್ತದೆ. ಪ್ರತಿದಿನ 50 ಜನ ರೈತರಿಗೆ ಮಿನಿಮಮ್ ಕನಿಷ್ಠ 50 ಜನ ರೈತರಿಗೆ ನಾವು ಕೊಡ್ತಕ್ಕಂಥ ಪರಿಹಾರ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಯಾರು ಅಪಪ್ರಚಾರ ಮಾಡ್ತಾರೆ ಸುಳ್ಳೆ ಅವ್ರ ಮನೆ ದೇವರು. ನಾವು ನಿಮ್ಗೆ ಹೇಳ್ತೀನಿ, ಇದು ಸ್ಟೇಟ್ಮೆಂಟ್ ತೆಗೆದಿದ್ದೀನಿ ನಾನು ನಿಮ್ಗೆ. 17 ಜನಕ್ಕೆ ನಿನ್ನೆವರೆಗೂ 13 ಕೋಟಿ ರೂಪಾಯಿ ದುಡ್ಡನ್ನ ಕೊಟ್ಟಿದ್ವಿ. ಏನ್ UTR ನಂಬರ್ ಅವ್ರು ಯಾರ ಅಕೌಂಟ್ ಹೋಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಇದ್ರಲ್ಲಿ ಕೊಟ್ಟಿದ್ವಿ. ನಾನು ಮೊನ್ನೆನೂ ಕೂಡ ಒಂದು ವಿಡಿಯೋ ಮಾಡಾಕಿದ್ದೆ. SMS ಮುಖಾಂತರ ಅವ್ರು ತೋರಿಸಿದ್ರೆ ಎಲ್ಲರೂ ಕೂಡ ಯಾರು ಪರಿಹಾರವನ್ನ ತಗೊಂಡು ಅವ್ರಿಗೆ RTGS ಅಮೌಂಟ್ ಆಗಿದೆ ಅವರೇ ವಿಡಿಯೋ ಮಾಡಿ ಕೂಡ ಸಾಮಾಜಿಕ ಜಾಲಗಳ ತಳಗಡೆಯಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ. ಈ ತರ ಅಪಪ್ರಚಾರವನ್ನ ಮಾಡಬಾರ್ದು. ನೋಡಿ, ಇಂತ ನಾವೇನ್ ಮಾಡಿದ್ವಿ, 19ನೇ ತಾರೀಕು ನಾವು ಮತ್ತು ನಮ್ಮ ಶಾಸಕರಾದಂತ ಬಾಲಕೃಷ್ಣ ಅವರು ನಮ್ಮೆಲ್ಲ ಡೈರೆಕ್ಟರ್ಗಳು ಸೇರಿ 19/6/2026 ಅಂತ ಹೇಳ್ಬಿಟ್ಟು ಚಂದ್ರಾರೆಡ್ಡಿ ಅವರೊಬ್ಬರಿಗೆ 58 ಲಕ್ಷ ಚೆಕ್ ಅನ್ನ ನಾವು ಕೊಟ್ಟು 58,86,000 ಚೆಕ್ ಅನ್ನ ಕೊಟ್ಟಿದ್ವಿ. ಇದನ್ನ 50,80,000 ನಿಮ್ಗೆ ತೋರಿಸ್ತಾ 19/6/2026 ಇದು ನಮ್ಮ ನೈಜವಾದಂತ ಚೆಕ್ ನ ಕಾಪಿ, ನಾವು ಕೊಟ್ಟಿರ್ತಕ್ಕ ಚೆಕ್ ಕಾಪಿ. ಆದ್ರೆ ಈ ಚೆಕ್ ಅನ್ನ ತಿದ್ದಿ ಜನತಾದಳದ ಅಫಿಷಿಯಲ್ ಪೇಜ್ ನಲ್ಲಿ ಎಂತ ಹತಾಶೆ ಆಗಿರ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ, ಬೇರೆ ಏನು ಬೇಡ. ರಾಜ್ಯದ ಜನ ದಯಮಾಡಿ ನೋಡ್ಬೇಕು ಜನತಾದಳದವರು ಯಾವ ರೀತಿ ಹತಾಶೆಯನ್ನ ಹೊಂದಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಬ್ಬ ಸರ್ಕಾರಿ ಸ್ವಾಮ್ಯದ ಏನಿದೆ ನಮ್ಮ ಪ್ರಾಧಿಕಾರ ಇದೆ, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಚೆಕ್ ಅನ್ನ ತಿದ್ದಕ್ಕಂತ ಕೆಲಸವನ್ನ ಮಾಡಿ ಈ ಫೋಟೋವನ್ನ ತಮ್ಮ ಅಫಿಷಿಯಲ್ JDS ಕರ್ನಾಟಕ ಎನ್ನುವ ಅಫಿಷಿಯಲ್ ನ ಒಂದು ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ತಾರಂತದ್ದು ಅಪಪ್ರಚಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ರಿ. ರಾಜ್ಯದ ಜನರಿಗೆ ನಾನು ಮನವರಿಕೆ ಮಾಡ್ಕೊಡ್ತೀನಿ, ಇವರ ಹೋರಾಟ ಮತ್ತು ಇವರ ನೀತಿ ಅಂದ್ರೆ ಇವ್ರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ದಯಮಾಡಿ ಕರ್ನಾಟಕದ ಜನತೆ ನೀವು ಅರ್ಥ ಮಾಡ್ಕೋಬೇಕು. ಈಗ ನಾವು ಸಾಕಷ್ಟು ಯೋಜನೆಗಳನ್ನ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಹಿಂದೆ ಇದ್ದಂತ ಮನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನೇನೆಲ್ಲ ಮಾಡಬೇಕು ಅನ್ನೋ ಕಾರ್ಯಕ್ರಮವನ್ನ GBDA ಮೂಲಕ ರೂಪಿಸಿದೀವಿ. ಆದ್ರೆ ರೈತರಿಗೆ ಕೊಡ್ತಕ್ಕಂಥ ಚೆಕ್ಕನ್ನೇ ನೀವು ತಿತ್ತಕ್ಕಂಥ ಕೆಲಸವನ್ನ ಮಾಡಿದ್ರಲ್ಲ, ಇದು ಎಷ್ಟು ಸರಿ? ಇದಕ್ಕೆ ತಾವು ಉತ್ತರ ಕೊಡ್ಬೇಕು. ಫಸ್ಟ್ ಮನವಿಯನ್ನ ಕುಮಾರಣ್ಣವ್ರಿಗೆ ಮಾಡ್ತೀನಿ, ದಯವಿಟ್ಟು ಮುಂದೆ ಅಫಿಷಿಯಲ್ ಪೇಜ್ಗಳಲ್ಲಿ ಈ ರೀತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ನಿಮ್ಮ ಯಾರು ಟೀಮ್ ಇದಾರೆ ಆ ಟೀಮ್ಗೆ ಸರಿಯಾದ ದಾರಿನ ತೋರಿಸಬೇಕು ಅಂತ ಈ ಮೂಲಕ ಮನವಿಯನ್ನ ಮಾಡ್ತೀನಿ. ಕೆಂಪಯ್ಯನ ಪಾಳ್ಯದಲ್ಲಿ ಜಮೀನಿತ್ತು, 4 ಎಕರೆ 17 ಕುಂಟೆ ಇತ್ತು ನಮ್ದು. ನನ್ನ ಹಸ್ಬೆಂಡು ನಾನು ಇಬ್ರು ಡಾಕ್ಟರ್ಗಳು 2005ರಲ್ಲಿ ತಗೊಂಡ್ರು. ಅವ್ರಿಗೆ ತುಂಬಾ ಆಸೆ ಇತ್ತು ಜಮೀನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ರಿಟೈರ್ ಆದ್ಮೇಲೆ ಇಲ್ಲೇ ಕಂಟಿನ್ಯೂ ಮಾಡೋದು ಇದನ್ನ ಅಂತ ತಗೊಂಡ್ರು. ಬಟ್ ಆಮೇಲೆ ನಮ್ಗೆ ಕೇಳಿ ಬಂದಿದ್ದು ಇಲ್ಲಿ ಅಕ್ವೈರ್ ಆಗುತ್ತೆ ಅಂತ ಹೇಳಿ. ಸೊ ಅವಾಗ್ಲಿಂದನೂ ಅವರು ಇದಕ್ಕೆ ರೆಡಿ ಇದ್ರು, ಅಕ್ವೈರ್ ಆದ್ರೆ ಕೊಡ್ಬೇಕಾಗತ್ತೆ, ಬಿಕಾಸ್ ಗೌರ್ಮೆಂಟ್ ಅವರು ಪ್ಲಾನ್ ಮಾಡೋದಕ್ಕೆ ಅಡ್ಡಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಳವಳ್ಳಿ ಹತ್ರ ಸ್ವಲ್ಪ ಜಮೀನು ತಗೊಂಡ್ವಿ. ಸೊ ಇದು ಭಾರಿ ಖುಷಿ ಕೊಟ್ಟಿದೆ, ಯಾಕಂದ್ರೆ ಇದನ್ನ ನಾವು ತಗೊಂಡೋಗಿ ರಿಟೈರ್ ಆಗೋ ಕಾಲದಲ್ಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮಳವಳ್ಳಿ ಹತ್ರ ಇನ್ನು ಸ್ವಲ್ಪ ಏನಾದ್ರು ಜಮೀನು ತಗೊಂಡು ವ್ಯವಸಾಯ ಮಾಡಿಸ್ಕೊಂಡು ಇರೋದಕ್ಕೆ. ಸೊ ಅವ್ರದ್ದು ರಿಟೈರ್ಮೆಂಟ್ ಪ್ಲಾನ್ ಇದ್ದಿದ್ದರಿಂದ ಸೊ ನಮ್ಗೆಲ್ಲರಿಗೂ ಖುಷಿಯಾಗಿದೆ. ಅವ್ರಿಗೆ ಏನು ತೊಂದರೆ ಆಗ್ಲಿಲ್ಲ, ಎಲ್ಲ ಸ್ಮೂತ್ ಆಗಿ ನಡೀತು. ಒಂದು ವಾರದಲ್ಲೇನೆ ಎಲ್ಲ ಸೆಟ್ಲ್ ಆಗಿದೆ ನಮ್ಗೆ. ಆಕ್ಚುಲಿ ಇಲ್ಲ, ಪೂರ್ತಿ ಪರಿಹಾರ ತಗೊಂಡ್ವಿ ನಾವು. ಶೇರಿಂಗ್ ಏನು ಮಾಡಿಲ್ಲ, ಪೂರ್ತಿ ಪರಿಹಾರ ತಗೊಂಡ್ವಿ. ಎಲ್ಲಾನು ಲೆಕ್ಕ ಹಾಕಿ ಅವರು ಅಲ್ಲಿರೋ ತೆಂಗು ಮರ, ಆಮೇಲೆ ರೇಷ್ಮೆ ಮಾಡ್ತಾ ಇದ್ವಿ, ಅದರದ್ದು ಮನೆ ಕಟ್ಟಿದ್ದು, ಅದು ಇದನ್ನ ಸಂಪ್ ಹಾಕಿದ್ದು ಎಲ್ಲದಕ್ಕೂ ಅವರು ಇದು ಮಾಡಿ ಪರಿಹಾರ ಕೊಟ್ಟಿದ್ದಾರೆ. ಎಲ್ಲ 10,82,00,000 ಚಿಲ್ಲರೆ ಕೊಟ್ಟಿದ್ದಾರೆ. ಸೊ ಎಲ್ಲ ತುಂಬ ಚೆನ್ನಾಗಿ ಲೆಕ್ಕ ಮಾಡಿ ಇದು ಮಾಡಾಕಿದ್ದಾರೆ. ನಮಗೆ ಏನು ತೊಂದರೆ ಮಾಡಿಲ್ಲ. ಒಂದು ವಾರದೊಳಗಡೆ ಎಲ್ಲ ಸೆಟಲ್ ಮಾಡಿ ನಮಗೆ ಕೈಗೆ ಚೆಕ್ ಬರಂಗ್ ಮಾಡಿದ್ದಾರೆ. ಆಗ 2005ರಲ್ಲಿ 3 ಲಕ್ಷ ಚಿಲ್ಲರೆ ನಾವು ಸೈಟ್ ಮಾರ್ಬಿಟ್ಟು ತಗೊಂಡಿದ್ದವಾಗ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.